ಬಾಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಕಳ್ಳ ದೋದೆ ಮಗ ಇವತ್ತಿನ ಮ್ಯಾಚ್ ನೋಡ್ಬಿಟ್ಟು ಇಂಡಿಯಾ ವರ್ಸಸ್ ಶ್ರೀಲಂಕಾ 3ನೇ T20 ಮ್ಯಾಚ್ ಇವತ್ತು ಅನ್ಕೊಂಡಿದ್ದೆ ಅವನ ಅಜ್ಜಿ ಥ್ರಿಲ್ಲರ್ ಮ್ಯಾಚ್ ಆಗುತ್ತೆ, ಎಡ್ಜ್ ಆಫ್ ದ ಸೀಟಲ್ಲಿ ಕೂತ್ಕೊಂಡು ನೋಡೋ ಥರ ಆಗುತ್ತೆ. 2 ಮ್ಯಾಚ್ ಒಂದು ಸೈಡ್ ಆಗಿದೆ. ಇವತ್ತಿನ ಮ್ಯಾಚ್ ಬೆಂಕಿ ಇರುತ್ತೆ ಅಂತ ಅನ್ಕೊಂಡಿದ್ದೆ, ಅದೇ ಥರ ಬೆಂಕಿಯಾಗಿ ಕಮ್ ಬ್ಯಾಕ್ ಮಾಡಿದ್ರು ನಮ್ಮ ಟೀಮ್ ಇಂಡಿಯಾ. ಏನು ಗುರು ಇವತ್ತು ಆರಾಮಾಗಿ ಗೆದ್ಬಿಡ್ತಾರೆ ಅಂತ ಅನ್ಕೊಂಡಿದ್ರು ಎಲ್ಲರೂ. ಶ್ರೀಲಂಕಾ ಪಕ್ಕ ಹೊಡೆದ್ರಂತ ಆಫ್ ಮಾಡಿ ಮಲ್ಕೊಂಡಿರ್ತೀರ. 15 ಓವರ್ ಆಗಿದ್ದೆ ಬೇರೆ ಕತೆ, 15 ಓವರ್ ಆದಮೇಲೆ ಆಗಿದ್ದೆ ಬೇರೆ ಕತೆ. ಆ ರೇಂಜಿಗೆ ಪುಲ್ ಬ್ಯಾಕ್ ಮಾಡಿದ್ರು ನಮ್ಮ ಟೀಮ್ ಇಂಡಿಯಾ. ಬರೀ ನಾನು ಸೆಕೆಂಡ್ ಇನ್ನಿಂಗ್ಸ್ ಬಗ್ಗೆನೇ ಮಾತಾಡಬೇಕು, ಫಸ್ಟ್ ಇನ್ನಿಂಗ್ಸ್ ಬಗ್ಗೆ ಏನು ಅಷ್ಟೊಂದು ಮಾತಾಡೋದು, ಬಟ್ ಆದರೂ ಮಾತಾಡ್ತೀನಿ. ಏನು ಗುರು ಪುಲ್ ಬ್ಯಾಕ್ ಮಾಡಿದ್ರು ನಮ್ಮ ಟೀಮ್ ಇಂಡಿಯಾ. ಲಿಟ್ರಲಿ ವರ್ಲ್ಡ್ ಕಪ್ ಫೈನಲ್ಸಲ್ಲಿ ಪುಲ್ ಬ್ಯಾಕ್ ಮಾಡಿದ್ರಲ್ಲ ಸೌತ್ ಆಫ್ರಿಕನ್ಸ್ ಮೇಲೆ, ಸೋತಿರೋ ಮ್ಯಾಚ್ನಾಗ ಗೆದ್ಬಿಟ್ವಲ್ಲ ಅದೇ ರೇಂಜಿಗೆ ಇವತ್ತು ಗೆದ್ದಿದ್ದು. ಸೂಪರ್ ಓವರ್ ಮ್ಯಾಚ್ ಮಗ. ಇನ್ಫ್ಯಾಕ್ಟ್ ಸೂಪರ್ ಓವರ್ಗೆ ಹೋಗ್ತಾ ಇಲ್ಲ, ಬಟ್ ಆದರೂ ಇರಲಿ ತಗೊಳ್ಳಿ, ಸೂಪರ್ ಓವರ್ ಆದ್ರೂ ಆಡ್ಬಿಟ್ಟು ಸ್ವಲ್ಪ ಚಾನ್ಸ್ ತಗೊಳ್ಳಿ ಅಂತ ನಮ್ಮ ಇಂಡಿಯನ್ ಟೀಮಿನ ಸೂಪರ್ ಓವರ್ ಕೊಟ್ಟಿದ್ದಾರೆ. ಸೂರ್ಯಕುಮಾರ್ ಯಾದವ್ ಅಲ್ಲಿ ಒಂದು ರನ್ಔಟ್ ಮಾಡಿಬಿಟ್ಟಿತ್ತು ಅಂತಂದರೆ ಲಾಸ್ಟ್ ಓವರಲ್ಲಿ ರಾಂಗ್ ಎಂಡಿಗೆ ಬಾಲ್ನ ಎಸಿದ್ದಾರೆ. ಸೊ ಆ ರಾಂಗ್ ಎಂಡಿಗೆ ಎಸ್ದಿಲ್ಲ ಅಂದರೆ ಇಲ್ಲರ ನೋಟ್ ಮಾಡಿಬಿಟ್ಟಿತ್ತು ಅಂದರೆ ಪ್ರಾಬ್ಲಿ ಸೂಪರ್ ಓವರು ಕೂಡ ಮ್ಯಾಚ್ ಹೋಗ್ತಾ ಇರಲಿಲ್ಲ. ಹೋಗ್ಲಿ ಬಿಡಿ, ಅವ್ರು ಖುಷಿ ಆಗಲಿ ಅಂತ ಸೂಪರ್ ಓವರು ಕೊಟ್ವಿ. ಸೂಪರ್ ಓವರ್ಲು ಏನೋ ಮಾಡೋಕ್ಕಾಗಲಿಲ್ಲ, ಗುಡ ಹಾಕೋಕ್ಕಾಗಲಿಲ್ಲ. ಬಟ್ ಏನು ಕ್ಯಾಪ್ಟನ್ಸಿ ಮಗ, ಇವತ್ತು ಕ್ಯಾಪ್ಟನ್ಸಿ ಬಗ್ಗೆನೇ ಮಾತಾಡಬೇಕು. ಸೂರ್ಯಕುಮಾರ್ ಯಾದವ್ ಮಾಡಿದಂಥ ಮೂಗಳೆಲ್ಲ ಏನಿದೆ ಲಾಸ್ಟ್ ಮೂಮೆಂಟಿಗೆ, ಲಾಸ್ಟ್ 5 ಓವರ್ಲಿ ಮಾಡಿದಂಥ ಮೂಗಳು ಲಿಟ್ರಲಿ ಗುರು ಜಸ್ಟ್ ಅನ್ಬಿಲಿಯಬಲ್ ಅಂತ ಹೇಳಬೇಕು. ರಿಂಕು ಸಿಂಗು ಸೂರ್ಯ ಬಂದ್ಬಿಟ್ಟು 2 ವಿಕೆಟ್ನ ಎತ್ತಿರ್ತಾರೆ. 19ನೇ ಓವರ್ 20ನೇ ಓವರ್ ಬೌಲಿಂಗ್ ಮಾಡಿಬಿಟ್ಟು ಸೈಕ್ ಆಗೋದು. ಈ ಥರನೂ ಕಮ್ ಬ್ಯಾಕ್ ಮಾಡ್ಬೋದು, ಈ ಥರನೂ ಬೌನ್ಸ್ ಬ್ಯಾಕ್ ಆಗ್ಬೋದಾ ಗೇಮಿಗೆ ಅಂತ ಅನ್ನಿಸ್ಬಿಡ್ತು. ಅದು ಏನು ಬೌಲರ್ಸ್ ಅಲ್ಲ, ಅವರು ಪಾರ್ಟ್ ಟೈಮ್ ಬೌಲರ್ಸು ಅಲ್ಲ ನನ್ನ ಪ್ರಕಾರ. ಅವರು ಯಾವುದೋ ಜಮಾನ್ದಲ್ಲಿ ಬೌಲಿಂಗ್ ಮಾಡ್ರು, ರಿಂಕು ಸಿಂಗ್ ಬೌಲಿಂಗ್ ಮಾಡೋದೇ ನೋಡಿಲ್ಲ ನಾನು ಆ್ಯಕ್ಚುಲಿ. ಅವ್ರು ಬಂದ್ಬಿಟ್ಟು 2 ವಿಕೆಟ್ ಎತ್ತಿದ್ರೆ 3 ರನ್ ಕೊಡ್ತಾರೆ. ಲಿಟ್ರಲಿ ಜಸ್ಟ್ ಅನ್ಬಿಲಿಯಬಲ್ ಪರ್ಫಾರ್ಮೆನ್ಸ್. ಸೂರ್ಯ ಬಂದ್ಬಿಟ್ಟು ಅಲ್ಲಿ 2 ವಿಕೆಟ್ ಎತ್ತದು, ಅದು ಕೂಡ ಅನ್ಬಿಲಿಯಬಲ್. ಆ ಫೀಲ್ಡ್ ಸೆಟ್ ಯಾವ ರೇಂಜಿಗೆ ಸೆಟ್ ಮಾಡಿದ್ರು ಅಂದರೆ ಸೂರ್ಯ ಎಲ್ಲ ಕೈಗೆ ಹೋಗ್ತಾಯಿತ್ತು ಬಾಲು, ಆ ಥರ ಸೆಟ್ ಮಾಡಿದ್ದು. ಅಲ್ಲಿ ಸ್ಪಿನ್ನರ್ಸ್ಗೆ ಹಾಕಿಸ್ಬೇಕು ಅಂತ ಸೂರ್ಯ ಥಿಂಕ್ ಮಾಡಿದ್ದು, ನಾನೇ ಬೌಲಿಂಗ್ ಮಾಡಬೇಕು, ಇಲ್ಲಿ ಪೇಸರ್ ಆಗ್ತು ಅಂತಂದರೆ ನಮಗೆ ಅಷ್ಟೊಂದು ಅಸಿಸ್ಟ್ ಇಲ್ಲ. ಇಲ್ಲಿ ಸಿರಾಜಣ್ಣ ಆಗ್ತಾರೆ ಅಂತ ನಾನು ಅನ್ಕೊಂಡಿದ್ದು 20ನೇ ಓವರು. ಸಿರಾಜ್ ಇನ್ನೂ 1 ಓವರ್ ಬಾಕಿ ಇತ್ತು, ಬಟ್ ಆದರೂ ಇಲ್ಲ, ಪೇಸರ್ಗೆ ಆಗ್ತು ಅಂದರೆ ಇಲ್ಲಿ ಆಗೋದಿಲ್ಲ ಕತೆ. ಸ್ಪಿನ್ನರೇ ನಾನೇ ಹಾಕ್ತು ಅಂತಂದರೆ ಏನಾರು ಒಂದು ಮಾಡ್ಬೋದು ಅಂತ ಆ ಒಂದು ಐಡಿಯಾನ ಉಪಯೋಗಿಸ್ಬಿಟ್ಟು ಬಂದ್ಬಿಟ್ಟು ಎಕ್ಸಿಕ್ಯೂಟ್ ಮಾಡಿದ್ರಲ್ಲ ಅದನ್ನು. ಸೊ ಅದನ್ನು ಲಿಟ್ರಲಿ ಮೆಚ್ಕೊಳ್ಳೇಬೇಕು ಗುರು. ಫಸ್ಟ್ ಬ್ಯಾಟಿಂಗ್ ಆಡಿದ್ದು ನಮ್ಮ ಟೀಮ್ ಇಂಡಿಯಾ. ಪಟ ನಂಗೆ 5 ವಿಕೆಟ್ನ ಕಳ್ಕೊಂಬಿಟ್ವಿ ಗುರು. SSB ಜಯಸ್ವಾಲ್ ಇವತ್ತು ಸಂಜು ಸ್ಯಾಮ್ಸನ್ಗೆ ಮೇಲ್ಗಡೆನೇ ಅವಕಾಶ ಕೊಟ್ಟಿದ್ರು. ಸೂರ್ಯಕುಮಾರ್ ಯಾದವ್ ನಂಬರ್ 3 ಬರಲಿಲ್ಲ, ಅವರು ನಂಬರ್ 5 ರೌಂಡ್ ಬಂದರು. ಯಾಕೆಂದರೆ 2 ಸೀರೀಸ್ ಹೆಂಗಿದ್ರು ಕೈವಶ ಆಗಿದೆ, ಇವ್ರಿಗೆ ಅವಕಾಶ ಸಿಗಲಿ ಅಂತ. ಲಾಸ್ಟ್ ಮ್ಯಾಚ್ ಅವಕಾಶ ಅಷ್ಟೊಂದು ಸಿಕ್ಕಿಲ್ಲ, ಡಕೌಟ್ ಆಗಿದ್ರು. ಈ ಮ್ಯಾಚ್ ಸಿಗಲಿ ಅಂತ ಅಪ್ತೋಡ್ರು ಅಲ್ಲಿ ನಂಬರ್ 3 ಕಳಿಸಿದ್ರು. SSB ಜಯಸ್ವಾಲ್ ಔಟ್ ಆಗ್ತಾ ಇದ್ದಂಗೆ ಶುಭ್ಮನ್ ಗಿಲ್ ಜೊತೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಯ್ಯ ಅಂತ ಅಲ್ಲೋ ಡಕೌಟ್ ಮತ್ತೇನೆ. ಅಲ್ಲಿ ನಿಜವಾಗ್ಲೂ ಒಂಥರ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಸಂಜು ಸ್ಯಾಮ್ಸನ್ಗೆ. 2 ಮ್ಯಾಚು ಕೂಡ ಡಕ್ಔಟು, ಬಟ್ ಏನೂ ಮಾಡೋಕ್ಕಾಗಲ್ಲ, ರಿಯಾಲಿಟಿನ ಆಕ್ಸೆಪ್ಟ್ ಮಾಡ್ಕೋಬೇಕಷ್ಟೇ. ಆಗಿರೋದನ್ನೇ ಹೇಳ್ಬೇಕು, ಇನ್ನೇನು ಸಂಜು ಸ್ಯಾಮ್ಸನ್ ಮಸ್ತಾಗಿ ಆಡಿದ್ರು ಅಂತ ಹೇಳೋಕ್ಕಾಗಲ್ಲ. ಹೌದು, ಸಂಜು ಸ್ಯಾಮ್ಸನ್ನು ಒಂದು ಕ್ಯಾಚ್ನ ಇವತ್ತು ಡ್ರಾಪ್ ಮಾಡಿದ್ರು. ಆ್ಯಕ್ಚುಲಿ ಕುಶಾಲ್ ಮೆಂಡಸ್ ಕ್ಯಾಚ್ನ ಡ್ರಾಪ್ ಮಾಡಿದ್ರು, ಅದು ಕಾಸ್ಟ್ಲಿ ಆಯಿತು ಸ್ವಲ್ಪ, ಬಟ್ ಆದರೂ 2 ಎಕ್ಸಲೆಂಟ್ ಕ್ಯಾಚ್ನ ಹೇಳಿದ್ರು. ಅಸಲಂಕಾ ಅವರ ಕ್ಯಾಚ್ ಏನಿತ್ತು, ಜೊತೆಗೆ ತೀಕ್ಷಣ ಅವರ ಕ್ಯಾಚ್ ಏನಿತ್ತು ಫೈನಲ್ ಓವರಲ್ಲಿ. ಸೊ 2 ಕ್ಯಾಚ್ ಮಾತ್ರ ಮಸ್ತಾಗಿ ಹೇಳಿದ್ರು. ಸೊ ಅಲ್ಲಿಂದ ಅಲ್ಲಿಗೆ ಮ್ಯಾಚ್ ಮಾಡಿದ್ರು ಅಂತ ಹೇಳಬೇಕು. ಅಲ್ಲಿ ಬೈಕೊಳ್ಳುವಂಥ ಅಗತ್ಯತೆ ಇಲ್ಲ, ಕುಶಾಲ್ ಮೆಂಡಸ್ ಅವರ ಕ್ಯಾಚ್ನ ಮಿಸ್ ಮಾಡಿಬಿಟ್ರು ಅಂತ. ಬಟ್ ಬ್ಯಾಟಿಂಗಲ್ಲಿ ಏನು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲ್ಲ, ಡಕ್ಔಟ್ ಆದರು. ಅದಾದಮೇಲೆ ರಿಯಾನ್ ಪರಾಗ್ ಅವ್ರ ಜೊತೆ ಕಾಂಟ್ರಿಬ್ಯೂಷನ್ ಬಂದಿದ್ದು ಶುಭ್ಮನ್ ಗಿಲ್ ಕಡೆಯವ್ರಿಗೂ ಒಂಥರ ನಿಂತ್ಕೊಂಡಿದ್ರು. ಶುಭ್ಮನ್ ಗಿಲ್ ಔಟ್ ಆಗ್ತಿದ್ದಂಗೆ ರಿಯಾನ್ ಪರಾಗ್ ಕೂಡ ಪಟ ನಂಗೆ ಔಟ್ ಆಗಿದ್ದು. ಇಬ್ಬರು ಕೂಡ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ನ ತ್ಯಾಗ ಮಾಡಿದ್ರು. ಮಧ್ಯದಲ್ಲಿ ಏನೂ ಕಾಂಟ್ರಿಬ್ಯೂಷನ್ ಬರಲ್ಲ. ಶಿವಮ್ ದುಬೆ ಬಂದರು, ಹಂಗೆ ಮಕ ಸೋರ್ಕೊಂಡು ಹೋದರು. ಸೂರ್ಯಕುಮಾರ್ ಯಾದವ್ ಕೂಡ ಫರ್ನಾಂಡೋಗೆ ಔಟ್ ಆಗಿದ್ದು. ಸೊ ಹಂಗೆ ಪಟ ನಂಗೆ 5 ವಿಕೆಟ್ ಬಿತ್ತು. 6th ವಿಕೆಟ್ ಪಾರ್ಟ್ನರ್ಶಿಪ್ಪು ಬಿಲ್ಡ್ ಆಗಿದ್ದು. ಶುಭ್ಮನ್ ಗಿಲ್ ಮತ್ತು ರಿಯಾನ್ ಪರಾಗ್ ಅವರ ಮಧ್ಯ ಅರೌಂಡ್ 50 ರನ್ ಪಾರ್ಟ್ನರ್ಶಿಪ್ ಬಿಲ್ಡ್ ಆಯಿತು. ಸೊ ಅವರು 50 ರನ್ ಪಾರ್ಟ್ನರ್ಶಿಪ್ ಇನ್ನೇನು ಬಿಲ್ಡ್ ಮಾಡ್ತಾ ಇದ್ದಂಗೆ ಅಲ್ಲಿ ಅಸರಂಗ ಬಿಟ್ಬಿಟ್ಟು ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಒಂದೇ ಓವರಲ್ಲಿ ಶುಭ್ಮನ್ ಗಿಲ್ನೂ ಎತ್ಬಿಟ್ರು, ರಿಯಾನ್ ಪರಾಗ್ನೂ ಎತ್ಬಿಟ್ರು. ಬಟ್ ಅಟ್ಯಾಕ್ ಮಾಡೋಕ್ಕೆ ಹೋಗ್ಬಿಟ್ಟೇ ಔಟ್ ಆಗಿದ್ದು. ಶುಭ್ಮನ್ ಗಿಲ್ ಫ್ರಂಟ್ ಫುಟ್ ಬಂದ್ಬಿಟ್ಟು ಸ್ಟಂಪ್ ಹಾಕಿದ್ರೆ, ಇವರು 6 ಹೊಡೆಯೋಕೆ ಹೋಗ್ಬಿಟ್ಟು ಚೆನ್ನಾಗೇ ಕಾಣಿಸ್ಕೊಂಡಿದ್ರು. ರಿಯಾನ್ ಪರಾಗ್ ಅವರು 6 ಹೊಡೆಯೋಕೆ ಹೋಗ್ಬಿಟ್ಟು ಅಲ್ಲಿ ಡೀಪಲ್ಲಿ ಔಟ್ ಆಗ್ತಾರೆ. ಸೊ ಅದಾದಮೇಲೆ ಅಷ್ಟೊಂದು ರನ್ ಬರಲಿಲ್ಲ. ವಾಷಿಂಗ್ಟನ್ ಸುಂದರ್ ಅವರ ಕಾಂಟ್ರಿಬ್ಯೂಷನ್ ಕೂಡ ಮೆಚ್ಕೋಬೇಕು. ಅವರು 25-26 ರನ್ ಹೊಡೆದ್ರು. ಸೊ ಅವ್ರದ್ದು ಕೂಡ ಒಂದು ಕ್ರೂಷಿಯಲ್ ಕಾಂಟ್ರಿಬ್ಯೂಷನ್ನೇ ಆಯಿತು ಅಲ್ಲಿ ಬಾಟಮಲ್ಲಿ ಬಂದ್ಬಿಟ್ಟು. ಸೊ ಎಲ್ಲರ ಕಾಂಟ್ರಿಬ್ಯೂಷನಿಂದ ಆಲ್ ಓವರ್ 137 ನಮ್ಮ ಟೀಮ್ ಇಂಡಿಯಾ ಹೊಡೆದಿದ್ದು. ತೀಕ್ಷಣ ಅವರಿಂದ ಮಸ್ತ್ ಬೌಲಿಂಗು. ಆ್ಯಕ್ಚುಲಿ ಇವತ್ತು ಶ್ರೀಲಂಕನ್ಸು ಮಸ್ತ್ ಬೌಲಿಂಗೇ ಮಾಡಿದ್ದಾರೆ. ಅಸರಂಗ್ ಅವರಿಂದ ಮಸ್ತ್ ಬೌಲಿಂಗು, ಆಮೇಲೆ ಚಮಿಂದು ಅವರಿಂದ ಮಸ್ತ್ ಬೌಲಿಂಗ್ ಮಾಡಿದ್ರು ಇವತ್ತು. ಒಟ್ಟಲ್ಲಿ ಎಲ್ಲರೂ ಆಲ್ ಓವರ್ ಮಸ್ತಾಗಿನ ಪರ್ಫಾರ್ಮ್ ಮಾಡಿದ್ರು. ಏನಂತ ಹೆವಿ ಎಲ್ಲರೂ ಕಾಸ್ಟ್ಲಿ ಆಗಿಬಿಟ್ರು ಅಂತೇನಿಲ್ಲ. ಒಟ್ಟಲ್ಲಿ ಈ 3 ಮ್ಯಾಚ್ನ ಕಂಪೇರ್ ಮಾಡಿದ್ರೆ ಶ್ರೀಲಂಕನ್ಸು ಈ ಮ್ಯಾಚು ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ಅಂತ ಹೇಳಬೇಕು. ಗೆಲ್ಲೋ ಮ್ಯಾಚ್ನ ಸೋತಿದ್ರು ಅಂತ ಹೇಳ್ಬೇಕು. ಸಿಂಪಲ್ಲಾಗಿ ಆರಾಮಾಗಿ ಗೆದ್ದಿರೋಂಥ ಮ್ಯಾಚ್. ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ
ವರ್ಲ್ಡ್ ಕಪ್ಪಲ್ಲಿ ಸೌತ್ ಆಫ್ರಿಕಾ ಸೋತಿದ್ದು, ಈ ಮ್ಯಾಚಲ್ಲಿ ಶ್ರೀಲಂಕಾ ಸೋತಿದ್ದು ಅವರ ಮುಟ್ಟಾಳ್ತನ ಅಂತ ಹೇಳಬೇಕಾಗ್ತದೆ. 15 ಓವರ್ಗೂ ಗೇಮಲ್ಲಿ ಒಂದೇ ಒಂದು ವಿಕೆಟ್ ಕಳ್ಕೊಂಡು ಗೇಮಲ್ಲಿ ಇದ್ದಂಥ ಶ್ರೀಲಂಕನ್ ಟೀಮು ಸೋತಿದೆ ಅಂತಂದರೆ 30 ಬಾಲಿಗೆ 30 ಬೇಕಾಗಿತ್ತು. ಲಾಸ್ಟ್ 2 ಓವರ್ಗೆ 9 ರನ್ನು ಬೇಕಿತ್ತು ಮಗ. ಪಟ 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 ಅಂತ ಉಡಾಯಿಸ್ಕೊಂಡು ಹೋಗಿದ್ದು ಶ್ರೀಲಂಕನ್ ಟೀಮು. ಲಿಟ್ರಲಿ ನಿಸಾಂಕ ಮತ್ತು ಕುಶಾಲ್ ಮೆಂಡಿಸ್ ಪಾರ್ಟ್ನರ್ಶಿಪ್ನ ಬಿಡ್ ಮಾಡ್ತಾ ಇದ್ದಂಗೆ ಅವರ ವಿಕೆಟ್ನ ಎತ್ತಿದ್ದು ಬಂದ್ಬಿಟ್ಟು ರವಿ ಬಿಷ್ಣೋಯ್ ಇಬ್ಬರ ವಿಕೆಟ್ನ ಕೂಡ ಎತ್ತಿದ್ರು. ನಿಸಾಂಕ ಅವ್ರ ವಿಕೆಟ್ ಬೀಳ್ತಾ ಇದ್ದಂಗೆ ಈ ಕಡೆ ಒಂಥರ ಪಾರ್ಟ್ನರ್ಶಿಪ್ ನೋಡಿ ಸಖತ್ತಾಗಿ ಬಿಲ್ಡ್ ಆಗಿತ್ತು. ಕುಶಾಲ್ ಪೆರೇರಾ ಮತ್ತು ಕುಶಾಲ್ ಮೆಂಡಿಸ್ ಇಬ್ಬರದೂ ಕೂಡ. ಸೊ ಅವರ ಪಾರ್ಟ್ನರ್ಶಿಪ್ನ ಬ್ರೇಕ್ ಮಾಡೋದೇ ಒಂಥರ ಬಿಗ್ ಚಾಲೆಂಜ್ ಆಗಿ ಹೋಗ್ಬಿಟ್ಟಿತ್ತು. ರವಿ ಬಿಷ್ಣೋಯ್ ಅದನ್ನು ಕೂಡ ಕುಶಾಲ್ ಮೆಂಡಿಸ್ ಅವರ ವಿಕೆಟ್ ಎತ್ಬಿಟ್ಟು ಬ್ರೇಕ್ ಮಾಡಿದ್ರೆ, ಕುಶಾಲ್ ಪೆರೇರಾ ಅವರು ಲಾಸ್ಟ್ವರೆಗೂ ಕಡೆಯವ್ರಿಗೂ 19ನೇ ಓವರ್ಗೂ ನಿಂತ್ಕೊಂಡಿದ್ರು ಮಗ. ಅಲ್ಲಿ ಒಂಥರ ದೃಢವಾಗಿ ನಿಂತ್ಕೊಂಡ್ಬಿಟ್ಟಿದ್ರು. ಅವ್ರ ವಿಕೆಟ್ ಎತ್ತಿದ್ದು ರಿಂಕು ಸಿಂಗ್. ಅದೇ ಒಂಥರ ಟರ್ನ್ ಆಗೋಗ್ಬಿಡ್ತು ಮ್ಯಾಚ್. ಅಲ್ಲೇ ರಿಂಕು ಸಿಂಗ್ ಅವರ ವಿಕೆಟ್ ಏನಿದೆ, ಎತ್ತಿದ ವಿಕೆಟ್ ಏನಿದೆ ಕುಶಾಲ್ ಮೆಂಡಿಸ್ ಅವ್ರದ್ದು, ಸೊ ಅಲ್ಲೇ ಒಂಥರ ಹೆವಿ ಟರ್ನ್ ಆಗೋಗ್ಬಿಡ್ತು. 2 ವಿಕೆಟ್ 19ನೇ ಓವರ್ 2 ವಿಕೆಟ್ ಎತ್ತಿದ್ದಾರೆ, 3 ರನ್ ಕೊಟ್ಟಿರೋದು. ಅದೇ ಒಂಥರ 19ನೇ ಓವರು T20 ಫಾರ್ಮೇಟಲ್ಲಿ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಅಂತ ಮಾತಾಡ್ತೀವಿ, ಅದನ್ನು ಪ್ರೂವ್ ಮಾಡಿಬಿಟ್ರಿ ಇವತ್ತು. 19ನೇ ಓವರು ಯಾಕೆ ಕ್ರೂಷಿಯಲ್ ಅಂತ. ರಿಂಕು ಸಿಂಗ್ ಮಾಡಿದಂಥ 3 ರನ್ ಕೊಟ್ಟಂಥ ಓವರ್ ಏನಿದೆ ಲಿಟ್ರಲಿ ಅದಂತೂ ಅನ್ಬಿಲೀವಬಲ್. ಲಾಸ್ಟ್ ಓವರು 6 ರನ್ ಬೇಕಾಗಿತ್ತು. ಲಿಟ್ರಲಿ ಅದಂತೂ ಒಂಥರ ಸಿಕ್ಕಾಪಟ್ಟೆ ಡ್ರಾಮಾನೇ ಆಗೋಗ್ಬಿಡ್ತು ಅಂತ ಹೇಳಬೇಕು. ಲಾಸ್ಟ್ 5 ಓವರಲ್ಲಿ ವಾಷಿಂಗ್ಟನ್ ಸುಂದರು ಅಲ್ಲಿ ಬಂದು ಇಂಪ್ಯಾಕ್ಟ್ ಮಾಡಿದ್ದು. ಅಸಲಂಕ ಅವ್ರ ವಿಕೆಟ್ನ ಅಸಲಂಕ ಜೊತೆಗೆ ಹಸರಂಗ ಅವ್ರನ್ನ ಮನೆಗೆ ಕಳಿಸ್ತಾರೆ. ಪಟ ಪಟ ಅಂತ ವಿಕೆಟ್ ಎತ್ಬಿಟ್ಟು ಆ ಖಲೀಲ್ ಅಹ್ಮದ್ ವೈಡ್ ಮೇಲೆ ವೈಡು 18ನೇ ಓವರಲ್ಲಿ 12 ರನ್ನ ಕೊಟ್ಬಿಡ್ತಾರೆ ಮಗ. ಅಲ್ಲಿ ಫುಲ್ಲು ಒಳಗಡೆ ಬಂದ್ಬಿಡ್ತಾರೆ ಶ್ರೀಲಂಕನ್ಸ್ ಗೇಮಿಗೆ. ಬಟ್ ಅಲ್ಲಿಂದ ನಿಜವಾಗ್ಲೂ ಲಾಸ್ಟ್ 2 ಓವರ್ ಏನಿದೆ ರಿಂಕು ಸಿಂಗ್ ಮತ್ತು ಸೂರ್ಯಕುಮಾರ್ ಯಾದವ್ ಮಾಡಿದಂಥ ಓವರು 9 ರನ್ ಆಗಿರು. 2 ಓವರಲ್ಲಿ 9 ರನ್ನ ರೆಸ್ಟ್ರಿಕ್ಟ್ ಮಾಡಿರೋದು, 4 ವಿಕೆಟ್ ಎತ್ತಿರೋದು. ನಿಜವಾಗ್ಲೂ ಅದೇ ಹೇಳಿದ್ನಲ್ಲ, ಅದು ಸೂಪರ್ ಓವರ್ ಕೂಡ ಆಗ್ತಾ ಇರಲಿಲ್ಲ ಅಂತ. ಸೂರ್ಯಕುಮಾರ್ ಯಾದವ್ನವರು ಅದೇ ನಾನ್ ಸ್ಟ್ರೈಕರ್ ಎಂಡಲ್ಲಿ ಔಟ್ ಮಾಡಿತ್ತು ಅಂತಂದಿದ್ರೆ ಅವ್ರು ನೋಡಲಿಲ್ಲ ಕರೆಕ್ಟಾಗಿ. ಆ ಕಡೆ ಸಂಜು ಸ್ಯಾಮ್ಸನ್ ಹತ್ರ ಬಾಲ್ ಎಸ್ಬಿಟ್ರು, ಅಲ್ಲೇನು ಔಟ್ ಮಾಡಿತ್ತು ಅಂದರೆ ಸೂಪರ್ ಓವರ್ ಕೂಡ ಆಗ್ತಾ ಇರಲಿಲ್ಲ. ಇನ್ನೊಂದು ವಿಕೆಟ್ ಕಳ್ಕೊಂಡ್ರು, ಅಲ್ಲೇ ಎಲ್ಲ ರೆಸ್ಟ್ರಿಕ್ಟ್ ಆಗೋಗ್ಬಿಟ್ಟಿರೋದು. ಬಟ್ ಇರಲಿ ಪರವಾಗಿಲ್ಲ ಅಂತ ಸೂಪರ್ ಓವರ್ಗೆ ಕಳಿಸೋರು. ವಾಷಿಂಗ್ಟನ್ ಸುಂದರ್ ಮೋಸ್ಟ್ ಎಕನಾಮಿಕಲ್ ಸ್ಪೆಲ್ ಬೇರೆ ಮಾಡಿದ್ರು, 4 ಓವರ್ ಹಾಕ್ಬಿಟ್ಟು ನೀನೇ ಮಾಡು ಶಿಷ್ಯ ಅಂತ ಕೊಟ್ಟರು. ಸೂರ್ಯಕುಮಾರ್ ಯಾದವ್ ಅವರು ಮಾಡದೇ ಇದ್ದಂಗೆ ಇಬ್ಬರು ಕ್ಯಾಚ್ ಕೊಟ್ಬಿಟ್ಟು ಹೋದ್ರು ಶಿಸ್ತಾಗಿ. ನಿಸಾಂಕನೂ ಕ್ಯಾಚ್ ಕೊಟ್ಟರು, ಈ ಕಡೆ ಕುಶಾಲ್ ಮೆಂಡಿಸು ಕೂಡ ಕ್ಯಾಚ್ ಕೊಟ್ಬಿಟ್ಟು ಇಬ್ಬರು ಹೋಗ್ತಾ ಇದ್ದಂಗೆ 2 ರನ್ ಹೊಡೆದಿದ್ರು. 3 ರನ್ ಟಾರ್ಗೆಟು. ಇದನ್ನ ಆರಾಮಾಗಿ ಇದು ಚಾಲೆಂಜಿಂಗ್ ಸ್ಕೋರ್ ಆಯಿತು. 3 ರನ್ ಆರಾಮಾಗಿ ಟುಕು ಆಡ್ಕಡೆ ಆರಾಮಾಗಿ ಹೊಡಿಬೋದು. ನಾವು ಫಾರ್ಮಾಲಿಟಿ ಮುಗಿಸ್ಬೇಕಾಗಿತ್ತು ಅಷ್ಟೇ. ಇಂಡಿಯನ್ ಟೀಮು ಬಂದ್ಬಿಟ್ಟು ಫಾರ್ಮಾಲಿಟಿ ಮುಗಿಸ್ಬಿಟ್ಟು ಆರಾಮಾಗಿ ಶಿಸ್ತಾಗಿ ಗೆದ್ರು. ಗೌತಮ್ ಗಂಭೀರ್ ಅವರ ಮುಖದಲ್ಲಿ ಒಂಥರ ಏನೋ ಥರ ಮಂದ ಆಸ. ಸೂರ್ಯಕುಮಾರ್ ಯಾದವ್ ವಿಕೆಟ್ ಎತ್ತಿದಂಗೆ ರಿಂಕು ಸಿಂಗು ಆ ಕುಶಾಲ್ ಮೆಂಡಿಸ್ದು ವಿಕೆಟ್ ಎತ್ತಿದ್ರಲ್ಲ, ಕುಶಾಲ್ ಪೆರೇರಾದ ವಿಕೆಟ್ ಎತ್ತಿದ್ರಲ್ಲ, ಅವಾಗಂತೂ ಗೌತಮ್ ಗಂಭೀರ್ ಮುಖದಲ್ಲಿ ಒಂಥರ ಸಿಕ್ಕಾಪಟ್ಟೆ ಮಂದಹಾಸ ಉಕ್ಕಿ ಹರಿತಾ ಇತ್ತು. ಸೊ ಒಂಥರ ನೋಡಿ ಯಾವ ಥರ ಮೂವ್ ಮಾಡಿದ್ರು ಇವತ್ತು ಸೂರ್ಯಕುಮಾರ್ ಯಾದವ್ ಅಂತ. ಒಂಥರ ಲಿಟ್ರಲಿ ಇವತ್ತು ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿಗೆ ಮೆಚ್ಕೊಂಡ್ಬಿಟ್ಟಿದ್ದೆ ನಾನು ಆಲ್ ಓವರ್ ನೋಡ್ತು ಅಂದರೆ. ಯಾಕಂದರೆ ಅವರ ಸಖತ್ ಇಂಪ್ಯಾಕ್ಟ್ ಮಾಡಿದ್ದು. ರಿಂಕು ಸಿಂಗ್ ಹೌದು 2 ವಿಕೆಟ್ ಎದ್ದಿದ್ರೆ ರಿಂಕು ಸಿಂಗ್ನ ತೊಗೊಂಬಂದಿದೆ ಸೂರ್ಯ, ಜೊತೆಗೆ ಅವ್ರು ಬೌಲಿಂಗ್ ಮಾಡಿದ್ರೆ ಅಲ್ಲಿ ಒಂದು ಚಾಲೆಂಜ್ ತೊಗೊಂಡ್ರಲ್ಲ, ಅದೊಂದು ಏನು ಹೇಳ್ತಾರೆ ಅದಕ್ಕೆ, ಆ ಒಂದು ರಿಸ್ಕ್ ತೊಗೊಂಡ್ರಲ್ಲ, ನಾನೇ ಬೌಲಿಂಗ್ ಮಾಡ್ತೀನಿ ಅಂತ. ಸಿರಾಜಣ್ಣ ಇದನ್ನು ಕೂಡ ನಾನೇ ಬೌಲಿಂಗ್ ಮಾಡ್ತೀನಿ ಅಂತ ಆ ರಿಸ್ಕ್ ತೊಗೊಂಡು ಬಂದ್ಬಿಟ್ಟು ಇಂಪ್ಯಾಕ್ಟ್ ಮಾಡಿದ್ರಲ್ಲ, ಇದನ್ನು ಮೆಚ್ಕೋಬೇಕು. ಹೆಂಗಿತ್ತು ಸೂಪರ್ ಓವರು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಈ ಮ್ಯಾಚ್ ಅಂತೂ ನನಗೆ ಥ್ರಿಲ್ ಕೊಡ್ತೋಗ್ರು. ಈ 3 ಮ್ಯಾಚಲ್ಲಿ ಇದೇ ಮ್ಯಾಚ್ ಮಜಾ ಕೊಟ್ಟಿರೋದು. ಇದು ಡೆಡ್ ರಬ್ಬರ್ ಮ್ಯಾಚ್ ಆಗಿದ್ರು ಕೂಡ ಇದೇ ಮ್ಯಾಚ್ ಮಜಾ ಕೊಟ್ಟಿರೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.